ಮೂವಿ ಫ್ಯಾನ್ಸ್ ಬಾಲಿವುಡ್ ಅವರು ಸೊಮ್ಯಾಕ್ ಮೂವೀಸ್ಗಳನ್ನು ಮಾಡಿ ಅದು ಅಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾ ಇಲ್ಲ ಅನ್ನೋ ರೀಸನ್ಗೆ ರೀಮೇಕ್ ಅತ್ತ ಮುಖ ಮಾಡಿದ್ದಾರೆ ಅಂತ ಅನ್ಬೋದು. ಅದು ಸ್ಪೆಸಿಫಿಕಲಿ ಸೌತ್ ಇಂಡಿಯನ್ ಮೂವಿ ಮೇಲೆ ಫೋಕಸ್ ಮಾಡಿದ್ದಾರೆ. ಹಾಗೆ ಕಾಲಿವುಡ್ಡಲ್ಲಿ ಹಲವಾರು ಮೂವೀಸ್ಗಳನ್ನು ರೀಮೇಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ಅದು ಯಾವ್ಯಾವ ಮೂವೀಸ್ಗಳು, ಆ ಮೂವೀಸ್ಗಳು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ತುಂಬ ಜನ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂತ ಅನ್ಬೋದು. ಹಾಗೆ ನಿಮಗೆ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಮೂವಿ ವಿಚಾರಕ್ಕೆ ಬಂದರೆ ತೆರಿ 2016ರಲ್ಲಿ ರಿಲೀಸ್ ಆಯಿತು ಅಂತ ಅನ್ಬೋದು. ಸ್ಟಾರಿಂಗ್ ವಿಜಯ್ ಸರ್ ಹಾಗೆ ಸಮಂತಾ ಮೇಡಮು ಲೀಡ್ ರೋಲ್ ಆಗಿ ಈ ಮೂವಿಯಲ್ಲಿ ಮಾಡಿದ್ರು ಅಂತ ಅನ್ಬೋದು. ದೊಡ್ಡ ಸ್ಟಾರ್ ಕ್ಯಾಸ್ಟ್ನೇ ಈ ಮೂವಿಯಲ್ಲಿ ಹಾಕೊಂಡಿದ್ರು. ಇದು ಒಂದು ಮಾಸ್ ಮತ್ತು ರಿವೆಂಜ್ ಆ್ಯಕ್ಷನ್ ಸ್ಟೋರಿ ಅಂತ ಅನ್ಬೋದು. ಹಾಗೆ ಇದನ್ನು ಹಿಂದಿಯಲ್ಲಿ ರೀಮೇಕ್ ಮಾಡ್ತಾ ಇದ್ದಾರೆ. ಮೂವಿ ಹೆಸರು ಬೇಬಿ ಜಾನ್ ಅಂತ. ಇದನ್ನು ಲೀಡ್ ರೋಲ್ ಆಗಿ ವರುಣ್ ಧವನ್ ಇದ್ದಾರೆ. ಹಾಗೆ ಕೀರ್ತಿ ಸುರೇಶ್ ಅವರು ಇದರಲ್ಲಿ ಮೂವಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು. ಡೈರೆಕ್ಟರ್ ಬೈ ಕಲ್ಸಿ ಅಂತ. ಈ ಮೂವಿಯ ರಿಲೀಸಿಂಗ್ ಡೇಟು ಡಿಸೆಂಬರ್ 25, 2024 ರಿಲೀಸ್ ಆಗ್ತಾ ಇದೆ ಅಂತ ಮೂವಿ ಮೇಕರ್ಸ್ ಇಂದ ಕನ್ಫರ್ಮ್ ಆಗಿದೆ ಅಂತ ಅನ್ಬೋದು. ಇದೊಂದು ಅಫಿಷಿಯಲ್ ಕನ್ಫರ್ಮೇಶನ್. ಹಾಗೆ ನಮ್ಮ ಲಿಸ್ಟ್ ಅಲ್ಲಿ 2ನೇ ಮೂವಿ ವಿಚಾರಕ್ಕೆ ಬಂದ್ರೆ ಪರಿಯರಂ ಪೆರುಮಾಳ್ 2018 ಈ ಮೂವಿ ರಿಲೀಸ್ ಆಯ್ತು ಅಂತ ಅನ್ಬೋದು. ನಮ್ಮ ಹೀರೋ ಒಬ್ಬ ಸ್ಟೂಡೆಂಟ್ ಆಗಿ ಒಂದು ಲೋವರ್ ಕ್ಲಾಸ್ ಹುಡುಗ ಆಗಿರ್ತಾನೆ. ಒಂದು ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದು ಹುಡುಗಿನ ನೋಡ್ತಾನೆ. ಆ ಹುಡುಗಿ ಒಂದು ಅಪ್ಪರ್ ಕ್ಲಾಸ್ ಹುಡುಗಿ ಆಗಿರ್ತಾರೆ. ಇವರಿಬ್ಬರ ನಡುವೆ ಒಂದು ಲವ್ ಉಂಟಾಗತ್ತೆ. ಆದರೆ ಒಂದು ಕ್ಯಾಶ್ನ ಪ್ರಾಬ್ಲಮ್ಮು ಇವರ ನಡುವೆ ಬರುತ್ತೆ. ಆ ಕ್ಯಾಶ್ ಪ್ರಾಬ್ಲಮ್ ಬಂದಾಗ ನಮ್ಮ ಹೀರೋ ಹೇಗೆ ಸಫರ್ ಆಗ್ತಾನೆ ಮತ್ತು ಅಲ್ಲಿ ಕಥೆಯಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಏನು ಅನ್ನೋದನ್ನ ಈ ಮೂವಿಯಲ್ಲಿ ಹೇಳಕ್ಕೆ ಹೊರಟಿದ್ದಾರೆ ಅಂತ ಅನ್ಬೋದು. ಹಾಗೆ ಈ ಮೂವಿನ ರೀಮೇಕ್ ಮಾಡ್ತಾ ಇದ್ದಾರೆ ಹಿಂದಿಯಲ್ಲಿ ಅಂತ ಅನ್ಬೋದು. ಧಡಕ್ 1 ಬಂದಿತ್ತಲ್ಲ, ಅದು ರೀಮೇಕ್ ಆಗಿತ್ತು. ಧಡಕ್ 2 ಬರ್ತಾ ಇದೆ. ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ವಿಡಿಯೋ ಮುಖಾಂತರನು ನಮಗೆ ರಿಲೀಸ್ ಮಾಡಿದ್ದಾರೆ ಅಂತ ಅನ್ಬೋದು. ಇಬ್ಬರ ಕ್ಯಾರೆಕ್ಟರ್ನು ನಮಗೆ ರಿವೀಲ್ ಮಾಡಿದ್ದಾರೆ. ಅದು ನೋಡೋದಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿಯ ರಿಲೀಸಿಂಗ್ ಡೇಟು ಇದೇ ನವೆಂಬರ್ಗೆ 22ಗೆ 2024 ರಿಲೀಸ್ ಆಗ್ತಾ ಇದೆ ಅಂತ ನೋಡ್ಬೇಕು ಈ ಮೂವಿ ಏನು ಕಮಾಲ್ ಮಾಡುತ್ತೆ ಅಂತ. 3ನೇ ಮೂವಿ ವಿಚಾರಕ್ಕೆ ಬಂದೆ. ಇದು ಆರ್ ಜೊತೆ ಕಾಮಿಡಿ ಅಂತ ಅನ್ಬೋದು. ನಮ್ಮ ಅರಣ್ಮನೆ ಮೂವೀಸ್ಗಳನ್ನೆಲ್ಲ ನೋಡಿರ್ತೀರಲ್ಲ, ಟೋಟಲಿ 4 ಪಾರ್ಟ್ ರಿಲೀಸ್ ಆಗಿದೆ. ಅದನ್ನೇ ಹಿಂದಿಯಲ್ಲಿ ರೀಮೇಕ್ ಮಾಡೋಕ್ಕೆ ಹೊರಟಿದ್ದಾರೆ. ಸ್ಟಾರಿಂಗ್ ಅಕ್ಷಯ್ ಕುಮಾರ್ ಸರ್ ಮತ್ತು ಬಾಬಿ ಡೇಲ್ ಅವರು ಜೊತೆಯಾಗಿ ಮಾಡೋ ಒಂದು ಪ್ಲ್ಯಾನ್ಗಳಿದೆ. ಇನ್ನೂ ಅಫಿಷಿಯಲ್ ಆಗಿ ಇನ್ನೂ ಏನು ಕನ್ಫರ್ಮೇಷನ್ ಬಂದಿಲ್ಲ, ಆದರೆ ಪ್ಲ್ಯಾನ್ಸ್ಗಳು ನಡೀತಾ ಇದೆ ಅನ್ನೋದನ್ನ ನಮಗೆ ಲೀಕ್ ಮುಖಾಂತರ ಗೊತ್ತಾಗ್ತಾ ಇದೆ ಅಂತ ಅನ್ಬೋದು. ಹಾಗೆ ನಮ್ಮ 4ನೇ ಮೂವಿ ವಿಚಾರಕ್ಕೆ ಬಂದರೆ ಪಾರ್ಕಿಂಗ್. ಎಲ್ಲರೂ ನೋಡೇ ಇರ್ತೀರ, ನಮ್ಮ ಹರೀಶ್ ಅವರು ಮಾಡಿದ್ರಂತ ಅನ್ಬೋದು. ಒಂದೇ ಮನೆಯಲ್ಲಿ ಇಡ್ತಾರೆ, ಆದರೆ ಪಾರ್ಕಿಂಗ್ಗೋಸ್ಕರ ಇಬ್ಬರ ನಡುವೆ ಒಂದು ಜಗಳ ನಡೆಯುತ್ತೆ. ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿ ಇಂಟೆನ್ಸ್ ಆಗಿ ಈ ಮೂವಿ ತಗೊಂಡೋಗಿದ್ದಾರೆ ಅಂತ ಅನ್ಬೋದು. ಅದನ್ನು ಹಿಂದಿಯಲ್ಲಿ ರೀಮೇಕ್ ಮಾಡೋಕ್ಕೆ ಹೊರಟಿದ್ದಾರೆ. ಸ್ಟಾರಿಂಗು ಕ್ಯಾಸ್ಟಿಂಗು ಇನ್ನೂ ಮಾಡಿಲ್ಲ, ಆದರೆ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡೋಕ್ಕೆ ಈ ಮೂವಿನ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ನಮ್ಮ ಲಿಸ್ಟಿಗೆ 5ನೇ ಮೂವಿ ವಿಚಾರಕ್ಕೆ ಬಂದರೆ ಮಹಾರಾಜ. ನಮ್ಮ ವಿಜಯ್ ಸೇತುಪತಿ ಸರ್ ಅವರ 50ನೇ ಮೂವಿ ಅಂತ ಅನ್ಬೋದು. ಅದು ಒಂದು ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಿದೆ. ಸ್ಟೋರಿ ವಿಚಾರಕ್ಕೆ ಬಂದರೆ ನಮ್ಮ ವಿಜಯ್ ಸೇತುಪತಿ ಸರ್ ಅವರು ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ. ಲಕ್ಷ್ಮಿ ಅನ್ನೋ ಒಂದು ಡಸ್ಟ್ಬಿನ್ ಕಾಣೆ ಆಗಿದೆ ಅಂತ. ಅದನ್ನು ಹೇಗೆ ಕಂಡುಹಿಡಿತಾರೆ, ಕಥೆಯಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಏನು ಅನ್ನೋದನ್ನೇ ಈ ಮೂವಿ ಹೇಳೋಕ್ಕೆ ಹೊರಟಿರೋದಂತ ಅನ್ಬೋದು. ಹಾಗೆ ಮೂವಿ ಇದು ಹಿಂದಿಯಲ್ಲಿ ರೀಮೇಕ್ ಮಾಡ್ತಾ ಇದ್ದಾರೆ ನಮ್ಮ ಅಮೀರ್ ಖಾನ್ ಸರ್ ಅವರು. ಹಾಗೆ ಅವರ ಪ್ರೀವಿಯಸ್ ಫಿಲಮು ಫ್ಲಾಪ್ ಆಗಿಬಿಟ್ಟಿತ್ತು, ಅದನ್ನು ಒಂದು ರೀಮೇಕ್ ಮೂವಿನ ಈ ಮೂವಿಗೆ ಏನು ವರ್ಕೌಟ್ ಮಾಡ್ತಾರೆ, ಏನು ಹೊಸತನ ತರ್ತಾರೆ ಅಂತ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ಇನ್ನೂ ಮೂವಿ ಮೇಕರ್ಸಿಂದ ಏನು ರಿಲೀಸಿಂಗ್ ಡೇಟು ಇನ್ನೇನು ಕನ್ಫರ್ಮ್ ಬಂದಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಅಪ್ಡೇಟ್ಸ್ ಬರುತ್ತಂತ. ಇಷ್ಟು ಕಾಲಿವುಡ್ನ ಮೂವೀಸ್ಗಳನ್ನು ರೀಮೇಕ್ ಮಾಡ್ತಾ ಇದ್ದಾರೆ ಹಿಂದಿಗೆ ಅಂತ ಅನ್ಬೋದು. ನಿಮಗೆ ಅನ್ನಿಸ್ತು ಇಷ್ಟು ಮೂವೀಸ್ಗಳಲ್ಲಿ ಏನು ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಈ ಮೂವೀಸಲ್ಲಿ ಅನ್ನೋದನ್ನು ಮರಿದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ರಿವ್ಯೂ ನಿಮ್ಗೆ ಅನಿಸ್ತಂದ್ರೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.